ರಾಜ್ಯ ರಾಜಕಾರಣದಲ್ಲಿ ಹನಿ ಸಿಎಂ ಭೇಟಿ ಮಾಡಿದ್ದಾರೆ ರಾಜಣ್ಣ ಪುತ್ರ. ಸಿಎಂ ಭೇಟಿ ಮಾಡಿದ ಎಂಎಲ್ಸಿ ರಾಜೇಂದ್ರ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಎಂಎಲ್ಸಿ ರಾಜೇಂದ್ರ ಅವರು ದೂರನ್ನ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಸಿಎಂ ಗಮನಕ್ಕೆ ತಂದಿದ್ದೀನಿ. ಡಿಜಿ ಆಗಿ ಐಜಿಪಿಗೆ ದೂರು ಕೂಡ ಕೊಡಲು ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಂದು ಡಿಜಿಪಿಗೆ ದೂರು ಸಲ್ಲಿಸುವಂತ ಸಾಧ್ಯತೆ ಇದೆ. ಸಿಎಂ ಭೇಟಿ ಬಳಿಕ ಎಂಎಲ್ಸಿ ರಾಜೇಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ರಾಜೇಂದ್ರ ಏನ್ ಹೇಳಿದ್ದಾರೆ ಕೇಳಿ. ಮುಖ್ಯಮಂತ್ರಿಗಳು ಸಂಜೆ 6 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಸೊ 6 ಗಂಟೆಗೆ ಬಂದಂತ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿದ್ದೀನಿ. ಏನೆಲ್ಲ ಈ ವಿಚಾರದಲ್ಲಿ ಹಿನ್ನೆಲೆ ಇದೆ, ಆ ಹಿನ್ನೆಲೆಯನ್ನ ನಾನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ಇದರಲ್ಲಿ ಯಾರಿದ್ದಾರೆ ಅಂತ ಇಲ್ಲ, ಆದರೆ ಇದು ಆಗ್ತಾ ಇರೋವಂಥದ್ದಕ್ಕೆ ಎಂಡ್ ಆಗಬೇಕು. ಸೊ ಅದರಿಂದ ಅದನ್ನು ನಾನು ಮುಖ್ಯಮಂತ್ರಿಗಳ ಹತ್ರ ಗಮನಕ್ಕೆ ತಂದಿದ್ದೀನಿ. ಅವರನ್ನು ಡಿಜಿಗೆ ಕಂಪ್ಲೇಂಟ್ ಕೊಡುವಂತ ಮಾತನ್ನ ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಅದನ್ನು ನಾನು ನಾಳೆ ನಾಡಿದ್ದು ಯಾರೋ ಒಬ್ಬರು ಸೀನಿಯರ್ ಅಡ್ವೊಕೇಟ್ನ ನಾನು ಮಾತಾಡಿ ಸೋಮವಾರ ಇಲ್ಲ ಮಂಗಳವಾರದಷ್ಟರಲ್ಲಿ ನಾನು ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಡಿಜಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ. ಸರ್, ಘಟನೆ ಆಗಿದೆ ಎಲ್ಲಿ ಸರ್? ಹಂಗಾಗಿ ಎಲ್ಲಾಯ್ತು? ಅವ್ರು ಯಾರು ಬಂದಿದ್ರು? ಅವ್ರು ಏನಾಯ್ತು ಸರ್? ಯಾರು ಬಂದಿದ್ದಾರೆ ಈಗ ಏನಾಗುತ್ತೆ, ವಿಸಿಟರ್ಸ್ ಬಂದಾಗ ಇಂಥವ್ರೆ ಅಂತ ನಾವು ಇದು ಮಾಡಕ್ ಆಗೋದಿಲ್ಲ, ಆಯ್ತಾ? ಸೊ ಬಂದಿದ್ದಾರೆ, ಬಂದಿಲ್ಲ ಅಂತ ನಾವೇನು ಅಲ್ಲೆಗಿಳಿಯಕ್ ಹೋಗೋದಿಲ್ಲ. ಬಂದಿದ್ದಾರೆ, ಇಲ್ಲಿಗೂ ಬಂದಿದ್ದಾರೆ, ಮದ್ಗಿರಿ ಮನೆ ಹತ್ರಕ್ಕೂ ಬಂದು ಹೋಗಿದ್ದಾರೆ ಅಂತ ಮಾಹಿತಿ ಇರುವಂತದ್ದು. ಸೊ ಬಂದಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ, ಪ್ರಯತ್ನ ಸಕ್ಸಸ್ ಆಗಿಲ್ಲ. ಓಕೆ, ಸೊ ಬಂದಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ, ಆಗಿಲ್ಲ. ಅದರಿಂದ ಅದು ನಮ್ಗೆಲ್ಲ ಒಂದ್ ಕಡೆ ಆಗ್ತಾ ಇದೆ ಇದು ಅನ್ನೋಂಥ ಮಾಹಿತಿ ಬಂದಂತ ಸಂದರ್ಭದಲ್ಲಿ ಅದನ್ನ ಮಾನ್ಯ ಸಚಿವರು ಅದನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಅಸೆಂಬ್ಲಿಯಲ್ಲಿ ಮಾತಾಡಿದ್ರು. ಯಾವ ರೀತಿ ಅಪ್ರೋಚ್ ಆಗಿದ್ರು ಅಥವಾ ಅವ್ರ ಉದ್ದೇಶ ಏನು? ಈಗ ಅಪ್ರೋಚ್ ಮೀನ್ಸ್ ಏನಾಗುತ್ತೆ ಅಂದ್ರೆ, ಪಬ್ಲಿಕ್ ಜನರ ಹೇಗ್ ಬರ್ತಾರೆ, ಏನೋ ನಮ್ ಕೆಲಸ ಇದೆ ಮಾಡ್ಕೊಡಿ ಅಂತ ಬರ್ತಾರೆ. ಸೊ ಬಂದಂತ ಸಂದರ್ಭದಲ್ಲಿ ವಿಡಿಯೋಗಳು ಆನ್ ಮಾಡುವಂತದ್ದು, ರೆಕಾರ್ಡಿಂಗ್ ಮಾಡುವಂತದ್ದು ಆಗಿದೆ ಅನ್ನೋಂಥ. ರಾಜ್ಯ ರಾಜಕಾರಣದಲ್ಲಿ ಹನಿ ಸಿಎಂ ಭೇಟಿ ಮಾಡಿದ್ದಾರೆ ರಾಜಣ್ಣ ಪುತ್ರ. ಸಿಎಂ ಭೇಟಿ ಮಾಡಿದ ಎಂಎಲ್ಸಿ ರಾಜೇಂದ್ರ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಎಂಎಲ್ಸಿ ರಾಜೇಂದ್ರ ಅವರು ದೂರನ್ನ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಸಿಎಂ ಗಮನಕ್ಕೆ ತಂದಿದ್ದೀನಿ. ಡಿಜಿ ಆಗಿ ಐಜಿಪಿಗೆ ದೂರು ಕೂಡ ಕೊಡಲು ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಂದು ಡಿಜಿಪಿಗೆ ದೂರು ಸಲ್ಲಿಸುವಂತ ಸಾಧ್ಯತೆ ಇದೆ. ಸಿಎಂ ಭೇಟಿ ಬಳಿಕ ಎಂಎಲ್ಸಿ ರಾಜೇಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ರಾಜೇಂದ್ರ ಏನ್ ಹೇಳಿದ್ದಾರೆ ಕೇಳಿ. ಮುಖ್ಯಮಂತ್ರಿಗಳು ಸಂಜೆ 6 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಸೊ 6 ಗಂಟೆಗೆ ಬಂದಂತ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿದ್ದೀನಿ. ಏನೆಲ್ಲ ಈ ವಿಚಾರದಲ್ಲಿ ಹಿನ್ನೆಲೆ ಇದೆ, ಆ ಹಿನ್ನೆಲೆಯನ್ನ ನಾನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ಇದರಲ್ಲಿ ಯಾರಿದ್ದಾರೆ ಅಂತ ಇಲ್ಲ, ಆದರೆ ಇದು ಆಗ್ತಾ ಇರೋವಂಥದ್ದಕ್ಕೆ ಎಂಡ್ ಆಗಬೇಕು. ಸೊ ಅದರಿಂದ ಅದನ್ನ ನಾನು ಮುಖ್ಯಮಂತ್ರಿಗಳ ಹತ್ರ ಗಮನಕ್ಕೆ ತಂದಿದ್ದೀನಿ. ಅವರನ್ನು ಡಿಜಿಗೆ ಕಂಪ್ಲೇಂಟ್ ಕೊಡುವಂತ ಮಾತನ್ನ ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಅದನ್ನ ನಾನು ನಾಳೆ ನಾಡಿದ್ದು ಯಾರೋ ಒಬ್ಬರು ಸೀನಿಯರ್ ಅಡ್ವೊಕೇಟ್ನ ನಾನು ಮಾತಾಡಿ ಸೋಮವಾರ ಇಲ್ಲ ಮಂಗಳವಾರದಷ್ಟರಲ್ಲಿ ನಾನು ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಡಿಜಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ. ಸರ್, ಘಟನೆ ಆಗಿದೆ ಎಲ್ಲಿ ಸರ್? ಹಂಗಾಗಿ ಎಲ್ಲಾಯ್ತು? ಅವ್ರು ಯಾರು ಬಂದಿದ್ರು? ಅವ್ರು ಏನಾಯ್ತು ಸರ್? ಯಾರು ಬಂದಿದ್ದಾರೆ ಈಗ ಏನಾಗುತ್ತೆ, ವಿಸಿಟರ್ಸ್ ಬಂದಾಗ ಇಂಥವ್ರೆ ಅಂತ ನಾವು ಇದು ಮಾಡಕ್ ಆಗೋದಿಲ್ಲ, ಆಯ್ತಾ? ಸೊ ಬಂದಿದ್ದಾರೆ, ಬಂದಿಲ್ಲ ಅಂತ ನಾವೇನು ಅಲ್ಲೆಗಿಳಿಯಕ್ ಹೋಗೋದಿಲ್ಲ. ಬಂದಿದ್ದಾರೆ, ಇಲ್ಲಿಗೂ ಬಂದಿದ್ದಾರೆ, ಮದ್ಗಿರಿ ಮನೆ ಹತ್ರಕ್ಕೂ ಬಂದು ಹೋಗಿದ್ದಾರೆ ಅಂತ ಮಾಹಿತಿ ಇರುವಂತದ್ದು. ಸೊ ಬಂದಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ, ಪ್ರಯತ್ನ ಸಕ್ಸಸ್ ಆಗಿಲ್ಲ. ಓಕೆ, ಸೊ ಬಂದಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ, ಆಗಿಲ್ಲ. ಅದರಿಂದ ಅದು ನಮ್ಗೆಲ್ಲ ಒಂದ್ ಕಡೆ ಆಗ್ತಾ ಇದೆ ಇದು ಅನ್ನೋಂಥ ಮಾಹಿತಿ ಬಂದಂತ ಸಂದರ್ಭದಲ್ಲಿ ಅದನ್ನ ಮಾನ್ಯ ಸಚಿವರು ಅದನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಅಸೆಂಬ್ಲಿಯಲ್ಲಿ ಮಾತಾಡಿದ್ರು. ಯಾವ ರೀತಿ ಅಪ್ರೋಚ್ ಆಗಿದ್ರು ಅಥವಾ ಅವ್ರ ಉದ್ದೇಶ ಏನು? ಈಗ ಅಪ್ರೋಚ್ ಮೀನ್ಸ್ ಏನಾಗುತ್ತೆ ಅಂದ್ರೆ, ಪಬ್ಲಿಕ್ ಜನರ ಹೇಗ್ ಬರ್ತಾರೆ, ಏನೋ ನಮ್ ಕೆಲಸ ಇದೆ ಮಾಡ್ಕೊಡಿ ಅಂತ ಬರ್ತಾರೆ. ಸೊ ಬಂದಂತ ಸಂದರ್ಭದಲ್ಲಿ ವಿಡಿಯೋಗಳು ಆನ್ ಮಾಡುವಂತದ್ದು, ರೆಕಾರ್ಡಿಂಗ್ ಮಾಡುವಂತದ್ದು ಆಗಿದೆ ಅನ್ನೋಂಥ. ರಾಜ್ಯ ರಾಜಕಾರಣದಲ್ಲಿ ಹನಿ ಸಿಎಂ ಭೇಟಿ ಮಾಡಿದ್ದಾರೆ ರಾಜಣ್ಣ ಪುತ್ರ. ಸಿಎಂ ಭೇಟಿ ಮಾಡಿದ ಎಂಎಲ್ಸಿ ರಾಜೇಂದ್ರ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಎಂಎಲ್ಸಿ ರಾಜೇಂದ್ರ ಅವರು ದೂರನ್ನ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಸಿಎಂ ಗಮನಕ್ಕೆ ತಂದಿದ್ದೀನಿ. ಡಿಜಿ ಆಗಿ ಐಜಿಪಿಗೆ ದೂರು ಕೂಡ ಕೊಡಲು ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಂದು ಡಿಜಿಪಿಗೆ
ದೂರು ಸಲ್ಲಿಸುವಂತ ಸಾಧ್ಯತೆ ಇದೆ. ಸಿಎಂ ಭೇಟಿ ಬಳಿಕ ಎಂಎಲ್ಸಿ ರಾಜೇಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ರಾಜೇಂದ್ರ ಏನ್ ಹೇಳಿದ್ದಾರೆ ಕೇಳಿ. ಮುಖ್ಯಮಂತ್ರಿಗಳು ಸಂಜೆ 6 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಸೊ 6 ಗಂಟೆಗೆ ಬಂದಂತ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿದ್ದೀನಿ. ಏನೆಲ್ಲ ಈ ವಿಚಾರದಲ್ಲಿ ಹಿನ್ನೆಲೆ ಇದೆ, ಆ ಹಿನ್ನೆಲೆಯನ್ನ ನಾನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ಇದರಲ್ಲಿ ಯಾರಿದ್ದಾರೆ ಅಂತ ಇಲ್ಲ, ಆದರೆ ಇದು ಆಗ್ತಾ ಇರೋವಂಥದ್ದಕ್ಕೆ ಎಂಡ್ ಆಗಬೇಕು. ಸೊ ಅದರಿಂದ ಅದನ್ನು ನಾನು ಮುಖ್ಯಮಂತ್ರಿಗಳ ಹತ್ರ ಗಮನಕ್ಕೆ ತಂದಿದ್ದೀನಿ. ಅವರು ಡಿಜಿಗೆ ಕಂಪ್ಲೇಂಟ್ ಕೊಡುವಂತ ಮಾತನ್ನ ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಅದನ್ನು ನಾನು ನಾಳೆ ನಾಡಿದ್ದು ಯಾರೋ ಒಬ್ಬ ಸೀನಿಯರ್ ಅಡ್ವೊಕೇಟ್ನ ನಾನು ಮಾತಾಡಿ ಸೋಮವಾರ ಇಲ್ಲ ಮಂಗಳವಾರದಷ್ಟರಲ್ಲಿ ನಾನು ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಡಿಜಿ ಅವರಿಗೆ ಕಂಪ್ಲೇಂಟ್ ಕೊಡ್ತೀನಿ. ಸರ್, ಘಟನೆ ಆಗಿದೆ ಎಲ್ಲಿ ಸರ್? ಹಂಗಾಗಿ ಎಲ್ಲಾಯ್ತು? ಅವ್ರು ಯಾರು ಬಂದಿದ್ರು? ಅವ್ರು ಏನಾಯ್ತು ಸರ್ ಅವತ್ತಿಂದ? ಯಾರು ಬಂದಿದ್ದಾರೆ, ಈಗ ಏನಾಗುತ್ತೆ, ವಿಸಿಟರ್ಸ್ ಬಂದಾಗ ಇಂಥವ್ರೆ ಅಂತ ನಾವು ಇದು ಮಾಡಕ್ ಆಗೋದಿಲ್ಲ, ಆಯ್ತಾ? ಸೊ ಬಂದಿದ್ದಾರೆ, ಬಂದಿಲ್ಲ ಅಂತ ನಾವೇನು ಅಲ್ಲೆಗಿಳಿಯಕ್ಕೆ ಹೋಗೋದಿಲ್ಲ. ಬಂದಿದ್ದಾರೆ, ಇಲ್ಲಿಗೂ ಬಂದಿದ್ದಾರೆ, ಮದ್ಗಿರಿ ಮನೆ ಹತ್ರಕ್ಕೂ ಬಂದು ಹೋಗಿದ್ದಾರೆ ಅಂತ ಮಾಹಿತಿ ಇರುವಂತದ್ದು. ಸೊ ಬಂದಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ, ಪ್ರಯತ್ನ ಸಕ್ಸಸ್ ಆಗಿಲ್ಲ. ಓಕೆ, ಸೊ ಬಂದಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ, ಆಗಿಲ್ಲ. ಅದರಿಂದ ಅದು ನಮ್ಗೆಲ್ಲೋ ಒಂದ್ ಕಡೆ ಆಗ್ತಾ ಇದೆ ಇದು ಅನ್ನೋವಂಥ ಮಾಹಿತಿ ಬಂದಂತ ಸಂದರ್ಭದಲ್ಲಿ ಅದನ್ನ ಮಾನ್ಯ ಸಚಿವರು ಅವತ್ತು ಅದನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಅಸೆಂಬ್ಲಿಯಲ್ಲಿ ಮಾತಾಡಿದ್ರು. ಯಾವ ರೀತಿ ಅಪ್ರೋಚ್ ಆಗಿದ್ರು ಅಥವಾ ಅವ್ರ ಉದ್ದೇಶ ಏನು? ಈಗ ಅಪ್ರೋಚ್ ಮೀನ್ಸ್ ಏನಾಗುತ್ತೆ ಅಂದ್ರೆ, ಪಬ್ಲಿಕ್ ಜನರು ಹೇಗೆ ಬರ್ತಾರೆ, ಏನೋ ನಮ್ ಕೆಲಸ ಇದೆ ಮಾಡ್ಕೊಡಿ ಅಂತ ಬರ್ತಾರೆ. ಸೊ ಬಂದಂತ ಸಂದರ್ಭದಲ್ಲಿ ವಿಡಿಯೋಗಳು ಆನ್ ಮಾಡುವಂತದ್ದು, ರೆಕಾರ್ಡಿಂಗ್ ಮಾಡುವಂತದ್ದು ಆಗಿದೆ ಅನ್ನೋವಂಥ. ರಾಜ್ಯ ರಾಜಕಾರಣದಲ್ಲಿ ಹನಿ ಸಿಎಂ ಭೇಟಿ ಮಾಡಿದ್ದಾರೆ ರಾಜಣ್ಣ ಪುತ್ರ. ಸಿಎಂ ಭೇಟಿ ಮಾಡಿದ ಎಂಎಲ್ಸಿ ರಾಜೇಂದ್ರ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಎಂಎಲ್ಸಿ ರಾಜೇಂದ್ರ ಅವರು ದೂರನ್ನ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಸಿಎಂ ಗಮನಕ್ಕೆ ತಂದಿದ್ದೀನಿ. ಡಿಜಿ ಆಗಿ ಐಜಿಪಿಗೆ ದೂರು ಕೂಡ ಕೊಡಲು ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಂದು ಡಿಜಿಪಿಗೆ ದೂರು ಸಲ್ಲಿಸುವಂತ ಸಾಧ್ಯತೆ ಇದೆ. ಸಿಎಂ ಭೇಟಿ ಬಳಿಕ ಎಂಎಲ್ಸಿ ರಾಜೇಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ರಾಜೇಂದ್ರ ಏನ್ ಹೇಳಿದ್ದಾರೆ ಕೇಳಿ. ಮುಖ್ಯಮಂತ್ರಿಗಳು ಸಂಜೆ 6 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಸೊ 6 ಗಂಟೆಗೆ ಬಂದಂತ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿದ್ದೀನಿ. ಏನೆಲ್ಲ ಈ ವಿಚಾರದಲ್ಲಿ ಹಿನ್ನೆಲೆ ಇದೆ, ಆ ಹಿನ್ನೆಲೆಯನ್ನ ನಾನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ಇದರಲ್ಲಿ ಯಾರಿದ್ದಾರೆ ಅಂತ ಇಲ್ಲ, ಆದರೆ ಇದು ಆಗ್ತಾ ಇರೋವಂಥದ್ದಕ್ಕೆ ಎಂಡ್ ಆಗಬೇಕು. ಸೊ ಅದರಿಂದ ಅದನ್ನ ನಾನು ಮುಖ್ಯಮಂತ್ರಿಗಳ ಹತ್ರ ಗಮನಕ್ಕೆ ತಂದಿದ್ದೀನಿ. ಅವರು ಡಿಜಿಗೆ ಕಂಪ್ಲೇಂಟ್ ಕೊಡುವಂತ ಮಾತನ್ನ ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಅದನ್ನ ನಾನು ನಾಳೆ